ಈಗ ಕನ್ನಡ ಕಲಾವೇದಿಕೆ ಚಾನಲು ಇದು ಅಲೆಮಾರಿ ಸಮುದಾಯದ ಚಾನಲು. ಇವತ್ತು ಒಳ ಮೀಸಲಾತಿ ಯಾವತ್ತು ನಮಗೆ ವಂಚಿತ ಆಯಿತು ಅಂದಿನಿಂದ ಇಂದಿನವರೆಗೆ ಇಡೀ ದೇಶದಾದ್ಯಂತ ಇಡೀ ಪ್ರಪಂಚದಾದ್ಯಂತ ಯೂಟ್ಯೂಬ್ ಚಾನಲು ಪ್ರಚಾರ ಮಾಡ್ತಾ ಇದೆ. ನಮ್ಮ ಸಮುದಾಯದ ಅಳೋದನ್ನು ಮತ್ತು ನಮ್ಮ ಸಮುದಾಯದ ಎಲ್ಲ ಮೂಲಭೂತ ಸಮಸ್ಯೆಗಳನ್ನು ನಮಗೇನು 79 ವರ್ಷದಿಂದ ಏನು ನಾವು ಸೌಲಭ್ಯ ಪಡ್ಕೊಳ್ಳದೆ ವಂಚಿತರಾಗಿದ್ವಿ ಅವೆಲ್ಲವನ್ನು ಇವತ್ತು ಯೂಟ್ಯೂಬು ಕನ್ನಡ ಕಲಾವೇದಿಕೆ ಚಾನಲು ಪ್ರಚಾರ ಮಾಡ್ತದೆ. ಇವತ್ತು 1% ಮೀಸಲಾತಿ ಸಿಗೋವರೆಗೂ ಈ ಚಾನಲ್ ನಮ್ಮ ಪರವಾಗಿದೆ. ಇದು ನಮ್ಮ ಪರವಾಗಿ ಕೆಲಸ ಮಾಡ್ತದೆ, ಪ್ರಚಾರ ಮಾಡ್ತದೆ. ಇವತ್ತು ಈ ಚಾನಲಿಂದ ನಮ್ಮ ಸಮುದಾಯದ ಎಲ್ಲ ಸಮಸ್ಯೆಗಳು ಇವತ್ತು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಇವತ್ತು ವಿರೋಧ ಪಕ್ಷಕ್ಕಾಗಲಿ ಎಲ್ಲರಿಗೆ ನಮ್ಮ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸ್ತಾ ಇದೆ. ಅದಕ್ಕಾಗಿ ಇವತ್ತು ಕನ್ನಡ ಕಲಾವೇದಿಕೆ ಚಾನಲನ್ನು ಎಲ್ಲರೂ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು ಬೆಂಬಲಿಸಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಕೋರಲಾಗುವುದು. ಕನ್ನಡ ಕಲಾವಿದ ಚಾನಲ್ಗೆ ನಿಜವಾಗಿ ಈ ಚಾನಲ್ದವರು ಎಷ್ಟು ನಮ್ಮ ಅಲೆಮಾರದವರಾಗಿ ನಮ್ಮ ಅಲೆಮಾರದವ್ರಿಗೆ ಭಾಳ ಕಷ್ಟಪಟ್ಟು ಎಲ್ಲಿ ಕಾರ್ಯಕ್ರಮ, ಎಲ್ಲಿ ಮೀಟಿಂಗು, ಎಲ್ಲಿ ವ್ಯವಸ್ಥೆ ಇದ್ರಿಗೂ ಅಲ್ಲಿಗೆ ಬಂದು ನಮ್ಮ ಬಗ್ಗೆ, ನಮ್ಮ ಅಲೆಮಾರಿಗಳ ಬಗ್ಗೆ ಪ್ರಚಾರ ಮಾಡುವಂಥ ಈ ಚಾನಲ್ಗೆ ನೋಡ್ತಕ್ಕಂಥ ಪ್ರತಿಯೊಬ್ಬರು ನಾವು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬರ್ತಕ್ಕಂಥ ವಿಡಿಯೋಗಳು ನೋಡು, ಅದ್ರಾಗ ನಾವು ಅನೇಕ ಜ್ಞಾನಗಳು ಪಡ್ಕೊಂಡು ಇನ್ನೊಬ್ರಿಗೆ ಶೇರ್ ಮಾಡಿ ಇನ್ನೊಬ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂತ ಪ್ರೋತ್ಸಾಹ ಮಾಡಿದ್ರೆ ಭಾಳ ಒಳ್ಳೆ ಕೆಲಸ ಮಾಡಿದವ್ರು ಆತೀವಿ. ಅಲೆಮಾರುಗಳನ್ನ ಹಿಂದುಳಿದಂಥ ಅಲೆಮಾರುಗಳನ್ನ ಎಲ್ಲ ರೂಪದಲ್ಲಿ ನಾವು ಮುಂದೆ ತರಬೇಕಂತ ತಮ್ಮಲ್ಲಿ ನನ್ನ ಕಳಕಳಿಯಿಂದ ನನ್ನ ಮನವಿ. ಅದೇ ರೀತಿ ನಮ್ಗೆ ಇದು ಯೂಟ್ಯೂಬ್ ಚಾನಲ್ ಅಲೆಮಾರಿ ಕಲಾವೇದಿಕೆ ಚಾನಲು ಅದು ಸ್ವತಂತ್ರ ನಮ್ಗೆ ದುಡಿಮೆ ಮಾಡ್ಕೊತ ಬಂದದ. ದಯವಿಟ್ಟು ಈಗ ಯಾವೇ ಟಿ ವಿದವರು, ಪೇಪರ್ದವರು, ಅಲೆಮಾರಿದವರು ಅಂದರೆ ಅಷ್ಟು ವಿನಾಕಾರ ಕೆಲವು ಪೇಪರ್ದಾಗ ಹಾಕೋದಲ್ಲ, ಟಿ ವಿದಾಗ ಹಾಕಲ್ಲ. ಟಿ ವಿ ಮಾಧ್ಯಮದವರು, ಪೇಪರ್ ಮಾಧ್ಯಮದವರು ಎಲ್ಲ ನೀವು ಒಂದು ನಮಗೊಂದು ಬೆನ್ನೆಲುಬು ಹಾಕಿಸಿ. ಆಗಿನ ಕಾಲಕ್ಕೆ ದೇವತರ ಕಾಲದಾಗ ನಾರದ ಮುನಿ ಅಂತ ಕಿಸ ಅವರು ಪತ್ರಕರ್ತರು ಅವರು. ಆದರೆ ಇವಾಗೇನಿದ್ರಲ್ಲಿ ನೀವು ಟಿ ವಿ ಮಾಧ್ಯಮ, ಒಂದು ಪತ್ರಿಕಾ ಮಾಧ್ಯಮ, ಇವರೆಲ್ಲ ಮಂದಿ ನೀವು ನಾರದರಿದ್ದಂಗೆ ಅದು ತಪ್ಪು ತಿಳಿಬಾರ್ದು. ಆದರೆ ಅದ್ರ ಬಗ್ಗೆ ನನ್ನ ಮೇಲೆ ಸಾಕ್ಷಿ ಆಧಾರ. ನಾನು ಕೆಲವು ಪುರಾಣಗಳು ಓದಿನಿ ನಾನು. ಹಂಗಾಕೇಸಿ ದಯವಿಟ್ಟು ನಾರದರಂದರೆ ಗುರುಗಳವರು, ಇಡೀ ನಮ್ಮ ಜಗತ್ತ ದೇವಾನ ದೇವತರಿಗೆ ಗುರುಗಳು. ಅವರು ಸತ್ಯವನ್ನೇ ಹೇಳ್ಕೊಂತ ಹೋಗ್ಯಾರ. ಅವರು ಯಾರು ಹೆಚ್ಚಿಗೆ ಮತ್ತು ಗರ್ವಿಷ್ಠರಾರೋ ಅವ್ರನ್ನ ಒಯ್ದು ಎಲ್ಲಿಗೆ ತರಬೇಕು ಅಲ್ಲಿಗೆ ತಂದಿಟ್ರ ಅವರು. ಅಂಥ ಮಹಾತ್ಮರು ನೀವು ಗುರುಗಳಿದ್ದಂಗೆ. ದಯವಿಟ್ಟು ಪತ್ರಿಕಾ ಮಾಧ್ಯಮದವರು ಮತ್ತು ಟಿ ವಿ ಮಾಧ್ಯಮದವರು ನಮ್ಗೆ ಸಹಕರಿಸಬೇಕು. ನೀವು ಸಹಕರಿಸಿದಕ್ಕೇ ನಮ್ದು ಅಷ್ಟು ಸ್ವಲ್ಪ ಹೊರಗೆ ಬಂದದ. ಈ ಅಲೆಮಾರಿದವ್ರು ಎಲ್ಲಿ ಏನು ಮಾಡ್ತಾರೆ ನಂಬೋದನ್ನ ನಮ್ಮ ಗುರುತದ ಬಂದು ನೀವು ಸಹಕರಿಸಿರಿ. ಧನ್ಯವಾದಗಳು ನಿಮ್ಗೆ. ಆದರೆ ಇದನ್ನ ಒಂದಿಷ್ಟು ನಮ್ಮದು ಎಲ್ಲವಷ್ಟು ನಮ್ಮ ಅಲೆಮಾರಿದು ಕಷ್ಟ ದುಃಖಗಳನ್ನು ತಂದು ಹೊರಗೆ ಜನಗಳ ಮುಂದೆ ಇಡ್ತಾರಂತ ನನ್ನ ಭರವಸೆ. ದಯವಿಟ್ಟು ಈ ಯೂಟ್ಯೂಬ್ ಚಾನಲ್ಗೆ ನೀವು ಎಷ್ಟು ಮಂದಿ ನೋಡ್ತಾರೋ ಅಷ್ಟು ಮಂದಿ ದಯವಿಟ್ಟು ನಮ್ಮ ಬುಡಗ ಜಂಗ ಸಮಾಜದಿಂದ ನಮ್ಮ ವಂದನೆಗಳು ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಅದಲ್ಲದೆ ಇವರಿಗೆ ಲೈಕ್ ಮಾಡಿರಿ. ನೀವು ಲೈಕ್ ಮಾಡೋದ್ರಿಂದ ಅವ್ರಿಗೆ ಒಂದಿಷ್ಟು ಲಾಭ ಉಂಟಾಗ್ತದೆ. ಮುಂದಿನ ದಿನದಾಗ ಅವರು ಇಂಥವೆಲ್ಲ ನಮ್ಮ ಅಲೆಮಾರಿದಾಗ ಯೂಟ್ಯೂಬ್ ಚಾನಲ್ ಆಗಲಿ, ಒಂದು ಪತ್ರಿಕೆ ಮಾಧ್ಯಮ ಆಗಲಿ ಮತ್ತು ಟಿ ವಿ ಮಾಧ್ಯಮ ಆಗಲಿ ಅವ್ರು ಮಾಡಿಕೊಳ್ಳೋಕೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲ ನೋಡ್ತಕ್ಕಂಥ ಎಲ್ಲ ಮಂದಿ ಆಶೀರ್ವಾದ ಈ ಯೂಟ್ಯೂಬ್ ಚಾನಲ್ಗೆ ಇರಬೇಕಂತ ಕಳಕಳೆಯಿಂದ ಮನವಿ ಮಾಡಿಕೊಳ್ತೀನಿ. ಅಂತ ನಾನು ಈ ಒಂದು ವೇದಿಕೆ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಈ ಒಂದು ಚಾನೆಲ್ ಏನಿದೆ ತಮ್ಮ ಒಂದು ಮೀಸಲಾತಿ ಸಿಗುವವರೆಗೂ ತಮ್ಮ ಜೊತೆಯಲ್ಲಿರುತ್ತೆ ಕನ್ನಡ ಕಲಾವೇದಿಕೆ ಚಾನೆಲ್. ಅದಕ್ಕೆ ದಯಮಾಡಿ ಇದು ಒಂದು ಯುದ್ಧನೇ. ಈಗ ನೋಡಿದ್ರೆ ಪಕ್ಕದ ನೇಪಾಳದಲ್ಲಿ ಈ ಒಂದು ಸೋಷಿಯಲ್ ಮೀಡಿಯಾ ಬಂದ್ ಮಾಡೋದ್ರಿಂದ ಕ್ರಾಂತಿ ಶುರುವಾಯ್ತಲ್ಲ, ಹಂಗ ನೀವು ಇದರಲ್ಲಿ ಕ್ರಾಂತಿ ರಚನೆ ಮಾಡ್ಬೇಕು. ಯಾಕಂತಂದ್ರೆ ಸಾಕಷ್ಟು ಜನರು ವಿಡಿಯೋ ನೋಡ್ತಾ ಇದ್ದೀರಿ, ಆದರೆ ಅದಕ್ಕೆ ಕಾಮೆಂಟ್ಗಳು ಬರ್ತಾ ಇಲ್ಲ, ಒಂದು ಲೈಕ್ ಬರ್ತಾ ಇಲ್ಲ. ದಯಮಾಡಿ ನಿಮ್ಮ ಕಾಮೆಂಟ್ಗಳು ಬರೆಯುವ ಮೂಲಕ ಇತರರು ಕೂಡ ಅದನ್ನು ಗಮನಿಸ್ತಾರೆ. ನಿಮ್ಮ ಒಂದು ವರ್ತನೆ, ನಂತರ ನಿಮ್ಮ ಒಂದು ರೋಷ ಅದರಲ್ಲಿ ಕಂಡು ಬರುತ್ತೆ. ಅವ್ರಿಗೆ ಓಹೋ ಇನ್ನ ಎಲ್ಲಿಗೂ ಹೋಗಂಗಿದೆ ಇದು ಅಂತ ಅವರಿಗೂ ಪರಿಜ್ಞಾನ ಬರುತ್ತೆ. ಅದಕ್ಕಾಗಿ ದಯಮಾಡಿ ಲೈಕ್ಗಳನ್ನು ಮಾಡಿ, ಕಾಮೆಂಟ್ಗಳನ್ನು ತಪ್ಪದೇ ಬರೆಯಿರಿ. ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಅದು ತಪ್ಪದೇ ಕಾಮೆಂಟ್ಗಳನ್ನು ಬರೆಯಿರಿ. ಇತರರಿಗೆ ಶೇರ್ ಮಾಡಿ, ನಂತರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲ ಸಮುದಾಯದ ಹಿರಿಯರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.